ಕುಮಾರಸ್ವಾಮಿ ವರ್ಸಸ್ ಡಿಕೆಶಿ ನಡುವೆ ನೈಸ್ ಯುದ್ಧ. ರಾಜಕೀಯ ಬದ್ಧ ವೈರಿಗಳ ಮಧ್ಯೆ ನೈಸ್ ಪತ್ರ ಸಮರ. ನೈಸ್ ಯೋಜನೆ ಕೋರ್ಟ್ ಆದೇಶ ಜಾರಿಗೆ ಎಚ್ಡಿಕೆ ಪತ್ರ. ನೈಸ್ ಯೋಜನೆ ಬಗ್ಗೆ ಎಚ್ಡಿಕೆ ಪತ್ರಕ್ಕೆ ಡಿಕೆಶಿ ಟಕ್ಕರ್. ಕುಮಾರಸ್ವಾಮಿ ವರ್ಸಸ್ ಡಿಕೆಶಿ ನಡುವೆ ನೈಸ್ ಯುದ್ಧ. ರಾಜಕೀಯ ಬದ್ಧ ವೈರಿಗಳ ಮಧ್ಯೆ ನೈಸ್ ಪತ್ರ ಸಮರ. ನೈಸ್ ಯೋಜನೆ ಕೋರ್ಟ್ ಆದೇಶ ಜಾರಿಗೆ ಎಚ್ಡಿಕೆ ಪತ್ರ. ನೈಸ್ ಯೋಜನೆ ಬಗ್ಗೆ ಎಚ್ಡಿಕೆ ಪತ್ರಕ್ಕೆ ಡಿಕೆಶಿ ಟಕ್ಕರ್. ಬೆಂಗಳೂರು ಮತ್ತು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಯೋಜನೆಯನ್ನ ಒಳಗೊಂಡ ನೈಸ್ ರಸ್ತೆ ಏನಿದೆ ಈಗ ವಿವಾದಕ್ಕೆ ಕಾರಣವಾಗಿರುವಂಥದ್ದು. ಇನ್ನು ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ದೀರ್ಘಾವಧಿ ಮತ್ತು ದೊಡ್ಡ ಹಗರಣದ ಆರೋಪ ಹೊತ್ತಿದೆ ಇದು. ಇತ್ತೀಚೆಗೆ ಕರ್ನಾಟಕ ಹೈಕೋರ್ಟ್ ಈ ಯೋಜನೆ ಬಗ್ಗೆ ಇದರಲ್ಲಿ ರೈತರ ಭೂಮಿ ಲೂಟಿಯಾಗಿದ್ದು ಬಿಟ್ಟರೆ ಬೇರೇನೂ ಇಲ್ಲ ಅಂತ ಕೂಡ ಹೇಳಿತ್ತು. ಇನ್ನು ಇದು ರಾಜ್ಯದ ಅತ್ಯಂತ ದೊಡ್ಡ ಹಗರಣಗಳಲ್ಲಿ ಒಂದು ಅಂತ ತೀವ್ರ ಆಕ್ಷೇಪವನ್ನ ಕೂಡ ವ್ಯಕ್ತಪಡಿಸಿತ್ತು. ಇದರ ಬೆನ್ನಲ್ಲೇ ಎಚ್ಡಿ ಕುಮಾರಸ್ವಾಮಿ ಅವರು ಮತ್ತು ಡಿಕೆ ಶಿವಕುಮಾರ್ ಅವರ ನಡುವೆ ರಾಜಕೀಯ ಜಿದ್ದಾಜಿದ್ದಿ ನಡೀತಾನೇ ಇದೆ. ನೈಸ್ ಯೋಜನೆ ಕೋರ್ಟ್ ಆದೇಶವನ್ನ ಕುರಿತಂತೆ ಎಚ್ಡಿಕೆ ಪತ್ರ ಬರೆದಿರುವಂಥದ್ದು. ಇನ್ನು ನೈಸ್ ರಸ್ತೆ ಯೋಜನೆ ಬಗ್ಗೆ ಎಚ್ಡಿಕೆ ಪತ್ರಕ್ಕೆ ಡಿಕೆ ಶಿವಕುಮಾರ್ ಅವರು ಟಕ್ಕರ್ ಕೊಟ್ಟಿದ್ದಾರೆ. ಇನ್ನು 1995ರಲ್ಲಿ ಎಚ್ಡಿ ದೇವೇಗೌಡರು ಮುಖ್ಯಮಂತ್ರಿ ಆಗಿರುವಂತಹ ಅವಧಿಯಲ್ಲಿ ಅಶೋಕ್ ಖೇಣಿಯವರ ಮಾಲೀಕತ್ವದ ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಎಂಟರ್ಪ್ರೈಸಸ್ ಸಂಸ್ಥೆಯೊಂದಿಗೆ ಈ ಯೋಜನೆಯನ್ನ ಸೈನ್ ಮಾಡಲಾಗಿತ್ತು. ಇನ್ನು ಬೆಂಗಳೂರು ಮತ್ತು ಮೈಸೂರು ನಡುವೆ 111 ಕಿಲೋಮೀಟರ್ ಎಕ್ಸ್ಪ್ರೆಸ್ ವೇ ಲಿಂಕ್ ರಸ್ತೆಗಳು ಹಾಗೂ 5 ಸುಸಜ್ಜಿತ ಉಪನಗರಗಳನ್ನು ನಿರ್ಮಿಸುವುದು ಇದರ ಮೂಲ ಉದ್ದೇಶವಾಗಿರುವಂಥದ್ದು. ಇನ್ನು ರಸ್ತೆ ನಿರ್ಮಾಣಕ್ಕೆ ಬೇಕಾದ ಜಮೀನಿಗಿಂತಲೂ ಸಾವಿರಾರು ಎಕರೆ ಹೆಚ್ಚುವರಿ ಫಲವತ್ತಾದ ಕೃಷಿ ಭೂಮಿಯನ್ನ ರೈತರಿಂದ ಸ್ವಾಧೀನಪಡಿಸಿಕೊಳ್ಳಲಾಗಿದೆ ಹಾಗೂ ಇದನ್ನ ರಿಯಲ್ ಎಸ್ಟೇಟ್ ಲಾಭಕ್ಕಾಗಿ ಬಳಸಿಕೊಳ್ಳಲಾಗ್ತಿದೆ ಅಂತ ಗಂಭೀರ ಆರೋಪಗಳು ಕೇಳಿ ಬರ್ತವೆ. ನೈಸ್ ರಸ್ತೆ ಯೋಜನೆ ಈ ಯೋಜನೆ ಬಗ್ಗೆ ಎಚ್ಡಿಕೆ ಪತ್ರ ಬರೆದಿದ್ರು. ಈ ಪತ್ರಕ್ಕೆ ಡಿಕೆ ಶಿವಕುಮಾರ್ ಅವರು ಟಕ್ಕರನ್ನ ನೀಡಿದ್ದಾರೆ. ಈಗ ಇನ್ನು ಮೊದಲಿನಿಂದಲೂ ಕೂಡ ಕುಮಾರಸ್ವಾಮಿ ಅವರು ನೈಸ್ ಯೋಜನೆಗೆ ವಿರೋಧಿಸ್ತಾನೇ ಬಂದರು ಈ ಯೋಜನೆ ಕುರಿತಂತೆ. ಇನ್ನು ಇತ್ತೀಚಿನ ಹೈಕೋರ್ಟ್ ಆದೇಶವನ್ನು ಉಲ್ಲೇಖಿಸಿದ ಅವರು 25 ವರ್ಷಗಳಲ್ಲಿ 111 ಕಿಲೋಮೀಟರ್ ರಸ್ತೆಯಲ್ಲಿ ಕೇವಲ 5 ಕಿಲೋಮೀಟರ್ ಮಾತ್ರ ನೈಸ್ ಸಂಸ್ಥೆ ನಿರ್ಮಿಸಿದೆ. ರೈತರಿಗೆ ಪರಿಹಾರವನ್ನೂ ನೀಡಿಲ್ಲ. ಹಾಗಾಗಿ ಸಾರ್ವಜನಿಕರು ಇನ್ನು ಮುಂದೆ ನೈಸ್ ರಸ್ತೆಯಲ್ಲಿ ಟೋಲ್ ಕಟ್ಟಬೇಡಿ ಅಂತ ಇತ್ತೀಚೆಗೆ ಎಚ್ಡಿ ಕುಮಾರಸ್ವಾಮಿ ಅವರು ಯುವ ಜನತೆಗೆ ಕರೆಯನ್ನ ನೀಡಿದ್ರು ಕೂಡ. ಇನ್ನು ಸರ್ಕಾರ ತಕ್ಷಣವೇ ಈ ಯೋಜನೆಯನ್ನ ವಶಕ್ಕೆ ಪಡೆದುಕೊಳ್ಳಬೇಕು, ಹೆಚ್ಚುವರಿ ಭೂಮಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಬೇಕು ಅಂತ ಆಗ್ರಹಿಸಿದ್ರು. ರಾಜಕೀಯ ಬದ್ಧ ವೈರಿಗಳ ಮಧ್ಯೆ ನೈಸ್ ಪತ್ರ ಸಮರ ನಡೀತಾ ಇರುವಂಥದ್ದು. ನೈಸ್ ಯೋಜನೆಗೆ ಕೋರ್ಟ್ ಆದೇಶ ಜಾರಿಗೆ ಎಚ್ಡಿಕೆ ಪತ್ರವನ್ನ ಬರೆದಿದ್ರು. ಇನ್ನು ಈ ಪತ್ರಕ್ಕೆ ಡಿಕೆ ಶಿವಕುಮಾರ್ ಅವರು ಟಕ್ಕರನ್ನ ನೀಡಿರುವಂಥದ್ದು. ನೈಸ್ ರಸ್ತೆ ಯೋಜನೆಗೆ ಸಂಬಂಧಿಸಿದಂತೆ ಸಿಎಂಗೆ ಎಚ್ಡಿಕೆ ಪತ್ರ. ಕೋರ್ಟ್ ಆದೇಶ ಜಾರಿಗೊಳಿಸುವಂತೆ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿರುವಂಥದ್ದು. ಸರ್ಕಾರ ಇನ್ನೂ ಅದನ್ನು ನೋಡಿಲ್ಲ ಎನ್ನುವುದು ಆಶ್ಚರ್ಯಕರ.
ಸಿಎಂ ಡಿಕೆಶಿ ವಿರುದ್ಧ ಎಚ್ಡಿಕೆ ಕುಮಾರಸ್ವಾಮಿ ಕೆಂಡಾಮಂಡಲವಾಗಿದ್ದಾರೆ. ರೈತರ ಭೂಮಿಯನ್ನ ವಶಪಡಿಸಿಕೊಂಡರೂ ಕೂಡ ಪರಿಹಾರ ನೀಡಿಲ್ಲ. ಪತ್ರವನ್ನ ಪರಿಶೀಲಿಸಿ ಕಾನೂನಿನ ವ್ಯಾಪ್ತಿಯಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಲು ನೈಸ್ ರಸ್ತೆ ಯೋಜನೆಗೆ ಸಂಬಂಧಿಸಿದಂತೆ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಎಚ್ಡಿಕೆ ಪತ್ರವನ್ನ ಬರೆದಿದ್ರು. ಕೋರ್ಟ್ ಆದೇಶ ಜಾರಿಗೊಳಿಸುವಂತೆ ರಾಜ್ಯ ಸರ್ಕಾರಕ್ಕೆ ಎಚ್ಡಿ ಕುಮಾರಸ್ವಾಮಿ ಅವರು ಪತ್ರ ಬರೆದಿದ್ರು. ಸರ್ಕಾರ ಇನ್ನೂ ಕೂಡ ಅದನ್ನ ನೋಡಿಲ್ಲ ಅನ್ನುವಂಥದ್ದು ಆಶ್ಚರ್ಯಕರ ಅಂತ ಹೇಳಿದ್ದಾರೆ. ಇನ್ನು ಸಿಎಂ ಡಿಕೆಶಿ ವಿರುದ್ಧ ಕುಮಾರಸ್ವಾಮಿ ಅವರು ಕೆಂಡಾಮಂಡಲವಾಗಿದ್ದಾರೆ. ರೈತರ ಭೂಮಿಯನ್ನ ವಶಪಡಿಸಿಕೊಂಡರೂ ಕೂಡ ಪರಿಹಾರವನ್ನ ನೀಡಿಲ್ಲ. ಪತ್ರವನ್ನ ಪರಿಶೀಲಿಸಿ ಕಾನೂನಿನ ವ್ಯಾಪ್ತಿಯಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಎಚ್ಡಿ ಕುಮಾರಸ್ವಾಮಿ ಅವರು ಡಿಕೆ ಶಿವಕುಮಾರ್ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಕಾನೂನು ಏನ್ ಹೇಳ್ತದೋ ಕಾನೂನಂತೆ ನಾವೆಲ್ಲ ಸರಿ ಕೆಲಸ ಮಾಡಬೇಕು. ಕಾನೂನು ಏನ್ ಹೇಳ್ತದೆ ಅದು ಮನಕ್ಕೆ ಮಾಡಬೇಕು. ಪತ್ರ ತಂದು ಕೊಟ್ಟಿದ್ದಾರೆ ಅಂತ ಹೇಳಿದ್ರು ನಾ ಇನ್ನ ನೋಡಿಲ್ಲ. ನಾನು ಕಾನೂನು ಏನ್ ಹೇಳ್ತದೋ ಕಾನೂನಂತೆ ನಾವೆಲ್ಲ ಸರಿ ಕೆಲಸ ಮಾಡಬೇಕು. ಕಾನೂನು ಏನ್ ಹೇಳ್ತದೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ಗಳು ಲಭ್ಯವಾಗ್ತಿರುವಂತದ್ದು. ಕಾಂಗ್ರೆಸ್ ಸರ್ಕಾರಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಆಗ್ರಹ. ನೈಸ್ ಯೋಜನೆ ಬಗ್ಗೆ ಎಚ್ಡಿಕೆ ಪತ್ರಕ್ಕೆ ಡಿಕೆಶಿ ತಿರುಗೇಟು. ಕಾನೂನು ಏನು ಹೇಳುತ್ತದೆಯೋ ಹಾಗೆ ನಾವು ನಡೆದುಕೊಳ್ತೇವೆ. ಕುಮಾರಸ್ವಾಮಿ ಅವರು ಪತ್ರ ಬರೆದಿರುವುದು ನಿಜ. ಪತ್ರ ಇನ್ನು ಓದಿಲ್ಲ, ಓದಿ ವಿಚಾರ ತಿಳಿದು ಪರಿಶೀಲನೆ ನಡೆಸುತ್ತೇವೆ. ಕುಮಾರಸ್ವಾಮಿಗೆ ನೈಸಾಗಿಯೇ ಟಕ್ಕರ್ ಕೊಟ್ಟಿರುವ ಸಿಎಂ ಡಿಕೆಶಿ. ಕಾಂಗ್ರೆಸ್ ಸರ್ಕಾರಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಆಗ್ರಹ. ನೈಸ್ ಯೋಜನೆ ಬಗ್ಗೆ ಎಚ್ಡಿಕೆ ಪತ್ರಕ್ಕೆ ಡಿಕೆ ಶಿವಕುಮಾರ್ ತಿರುಗೇಟನ್ನ ನೀಡಿರುವಂತಹದ್ದು. ಕಾನೂನು ಏನ್ ಹೇಳುತ್ತೋ ಹಾಗೆ ನಾವು ನಡೆದುಕೊಳ್ತೇವೆ ಅಂತ ಹೇಳಿದ್ದಾರೆ. ಇನ್ನು ಕುಮಾರಸ್ವಾಮಿ ಅವರ ಪತ್ರ ಬರೆದಿರುವುದು ನಿಜಾನೇ. ಪತ್ರ ಇನ್ನೂ ಓದಿಲ್ಲ, ಓದಿ ವಿಚಾರ ತಿಳಿದು ಪರಿಶೀಲನೆ ನಡೆಸ್ತೇವೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇನ್ನು ಕುಮಾರಸ್ವಾಮಿಗೆ ನೈಸಾಗಿಯೇ ಟಕ್ಕರ್ ಕೊಟ್ಟಿದ್ದಾರೆ ಸಿಎಂ ಡಿಕೆಶಿ. ಕಾಂಗ್ರೆಸ್ ಸರ್ಕಾರಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಆಗ್ರಹವನ್ನ ಮಾಡ್ತಾ ಇರುವಂತಹದ್ದು. ಇನ್ನು ನೈಸ್ ಯೋಜನೆ ಬಗ್ಗೆ ಎಚ್ಡಿಕೆ ಪತ್ರವನ್ನ ಬರೆದಿದ್ರು ಡಿಕೆ ಶಿವಕುಮಾರ್ ಅವರಿಗೆ. ಆ ಪತ್ರಕ್ಕೆ ಡಿಕೆಶಿ ತಿರುಗೇಟನ್ನ ನೀಡಿರುವಂತಹದ್ದು. ಇನ್ನು ಕಾನೂನು ಏನು ಹೇಳುತ್ತದೆಯೋ ಹಾಗೆ ನಾವು ನಡೆದುಕೊಳ್ತೇವೆ. ಕುಮಾರಸ್ವಾಮಿ ಅವರು ಪತ್ರ ಬರೆದಿರೋದಂತೂ ನಿಜ. ಆದರೆ ಆ ಪತ್ರವನ್ನ ಇನ್ನೂ ಓದಿಲ್ಲ, ಓದಿ ವಿಚಾರ ತಿಳಿದು ಪರಿಶೀಲನೆ ನಡೆಸ್ತೇನೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿಗೆ ನೈಸಾಗಿಯೇ ಟಕ್ಕರನ್ನ ನೀಡಿರುವಂಥದ್ದು. ಈಗಾಗಲೇ ಎಚ್ಡಿಕೆ ಅವರು ಕಳೆದ ಕೆಲವು ದಿನಗಳ ಹಿಂದೆ ಒಂದು ಕರೆಯನ್ನ ನೀಡಿದ್ರು. ಯಾರು ಕೂಡ ನೈಸ್ ರಸ್ತೆಗೆ ಟೋಲ್ ಕಟ್ಟಬೇಡಿ ಅಂತ ಹೇಳಿ. ಇನ್ನು ಈ ಕುರಿತಂತೆ ಪತ್ರವನ್ನ ಕೂಡ ಬರೆದಿದ್ದಾರೆ ಈಗ ಸಿಎಂಗೆ. ಆ ಪತ್ರಕ್ಕೆ ಇನ್ನೂ ಕೂಡ ಉತ್ತರ ಬಂದಿಲ್ಲ. ಪತ್ರವನ್ನೇ ಓದಿಲ್ಲ ಇನ್ನು ಸಿಎಂ ಡಿಕೆ ಶಿವಕುಮಾರ್ ಅವರು. ಕಾನೂನು ಏನ್ ಹೇಳ್ತದೋ ಕಾನೂನಂತೆ ನಾವೆಲ್ಲ ಸರಿ ಕೆಲಸ ಮಾಡಬೇಕು. ಕಾನೂನು ಏನ್ ಹೇಳ್ತದೆ ಅದು ಮನಕ್ಕೆ ಮಾಡಬೇಕು. ಪತ್ರ ತಂದು ಕೊಟ್ಟಿದ್ದಾರೆ ಅಂತ ಹೇಳಿದ್ರು ನಾ ಇನ್ನ ನೋಡಿಲ್ಲ. ಕಾನೂನು ಏನ್ ಹೇಳ್ತದೋ ಕಾನೂನಂತೆ ನಾವೆಲ್ಲ ಸರಿ ಕೆಲಸ ಮಾಡಬೇಕು. ಕಾನೂನು ಏನ್ ಹೇಳ್ತದೆ ಅದು ಮನಕ್ಕೆ ಮಾಡಬೇಕು. ಪತ್ರ ತಂದು ಕೊಟ್ಟಿದ್ದಾರೆ ಅಂತ ಹೇಳಿದ್ರು ನಾ ಇನ್ನ ನೋಡಿಲ್ಲ.
ಕಾನೂನು ಏನ್ ಹೇಳ್ತದೋ ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ಪ್ರತಿನಿಧಿ ಜೋಯಲ್ ಅವರು. ಎಸ್ ಜೋಯಲ್, ಈಗಾಗಲೇ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಕುರಿತಂತೆ ಡಿ ಕೆ ಶಿವಕುಮಾರ್ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಈ ಬಗ್ಗೆ ಇನ್ನೂ ಕೂಡ ಪತ್ರವನ್ನ ಓದಿಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ. ಏನಿದೆ ಇದರ ಬಗ್ಗೆ ಅಪ್ಡೇಟ್ಸ್? ಚಂದನ, ರಾಜಕೀಯ ಬದ್ಧ ವೈರಿಗಳ ನಡುವೆ ಇನ್ನೊಂದು ಯುದ್ಧ ಏರ್ಪಟ್ಟಿರುವಂಥದ್ದು, ಅದು ನೈಸ್ ವಿಚಾರವಾಗಿ. ನೈಸ್ ಅನ್ನುವಂಥದ್ದು ಏನಿದೆ, ನೈಸ್ ಯೋಜನೆಯ ವಿಚಾರವಾಗಿ ಈ ಇಬ್ಬರ ನಡುವೆ ಈಗ ಏನು ನಡೀತಾ ಇದೆ ಈ ವಿಚಾರ. ನೈಸ್ ಈಗಾಗಲೇ ಟೋಲನ್ನು ಕಟ್ಟಬೇಡಿ ಅಂತ ಹೇಳಿ ಏನು ಕೇಂದ್ರ ಸಚಿವರಾಗಿರುವಂಥ ಕುಮಾರಸ್ವಾಮಿ ಅವರು ಕರೆಯನ್ನು ನೀಡಿದರು. ಅದರ ಬೆನ್ನಲ್ಲೇ ಇದೀಗ ಈ ಇಬ್ಬರ ನಡುವೆ ಇನ್ನೊಂದು ರೀತಿಯಾದಂಥ ಒಂದು ಯುದ್ಧ ಏರ್ಪಟ್ಟಿರುವಂಥದ್ದು. ಅಂದರೆ ಇಲ್ಲಿ ಪ್ರಮುಖವಾಗಿ ಮೊದಲಿಗೆ ಎಚ್ ಡಿ ಕುಮಾರಸ್ವಾಮಿ ಅವರು CM ಡಿ ಕೆ ಶಿವಕುಮಾರ್ ಅವರಿಗೆ ಪತ್ರವನ್ನು ಬರೀತಾರೆ. ಅಂದರೆ ನೈಸ್ ಏನು ಯೋಜನೆ ಏನಿದೆ ಇದನ್ನು ವಾಪಸ್ ಪಡಿಬೇಕು. ಅಂದರೆ ಈಗಾಗಲೇ ಏನು ಟೋಲ್ ಸಂಗ್ರಹ ಆಗ್ತಾ ಇದೆ, ಅನಧಿಕೃತವಾಗಿ ಟೋಲನ್ನು ಸಂಗ್ರಹ ಮಾಡಲಾಗ್ತಾ ಇದೆ. ಹೀಗಾಗಿ ಏನು ಈ ಒಂದು ಯೋಜನೆಯನ್ನು ವಾಪಸ್ ಸರ್ಕಾರ ಹಿಂಪಡೆದುಕೊಳ್ಬೇಕು ಅಂತ ಹೇಳಿ, ಹೀಗಾಗಿ ಈ ವಿಚಾರಕ್ಕೆ ಏನು ಕುಮಾರಸ್ವಾಮಿ ಅವರು ಒಂದು ಆಗ್ರಹವನ್ನು ಮಾಡಿದ್ರೆ, ಡಿ ಕೆ ಶಿವಕುಮಾರ್ ಅವರು ಈ ವಿಚಾರಕ್ಕೆ ಪ್ರತಿಕ್ರಿಯೆಯನ್ನು ನೀಡುತ್ತಾರೆ. ನಾನಿನ್ನೂ ಕೂಡ ಪತ್ರವನ್ನು ನೋಡಿಲ್ಲ, ಕುಮಾರಸ್ವಾಮಿ ಅವರು ಬರೆದಿರುವಂಥ ಪತ್ರವನ್ನು ಇನ್ನೂ ಕೂಡ ನೋಡಿಲ್ಲ. ಈ ಒಂದು ಯೋಜನೆ ವಿಚಾರಕ್ಕೆ, ನೈಸ್ ಯೋಜನೆ ವಿಚಾರಕ್ಕೆ ನಾವು ಕಾನೂನುಬದ್ಧವಾಗಿ ಏನು ಮಾಡಬೇಕು, ಕಾನೂನು ಏನು ಹೇಳುತ್ತೋ ಹಾಗೆ ಕೇಳ್ತೀವಿ, ಕಾನೂನು ಪ್ರಕಾರವಾಗಿ ನಾವು ನಡೆದುಕೊಳ್ತೀವಿ ಅಂತೇಳಿ ಏನು ಡಿ ಕೆ ಶಿವಕುಮಾರ್ ಅವರು ತಿಳಿಸ್ತಾರೆ. ಹೀಗಾಗಿ ಮತ್ತೆ ಇದೇ ಹೇಳಿಕೆಯನ್ನು ಇಟ್ಕೊಂಡು ಕುಮಾರಸ್ವಾಮಿ ಅವರು ಮತ್ತೆ ಪ್ರತಿಕ್ರಿಯೆಯನ್ನು ನೀಡುತ್ತಾರೆ. ಇನ್ನೂವರೆಗೂ ಏನು ರಾಜ್ಯದ CM ಆಗಿ ಈ ಒಂದು ಪತ್ರವನ್ನು ನೋಡಿಲ್ಲ ಅಂತಂದ್ರೇನು, ಅಥವಾ ಏನು ಕೋರ್ಟ್ನ ಆದೇಶವನ್ನು ನೋಡಿಲ್ಲ ಅಂತಂದ್ರೇನು, ಜುಲೈ 28ಕ್ಕೆ ಈ ಒಂದು ಆದೇಶ ಬಂದಿರುವಂಥದ್ದು. ಆದರೂ ಇನ್ನೂ ಕೂಡ ಇವತ್ತು ಆಗಸ್ಟ್ 16 ದಿನಾಂಕ, ಇವತ್ತಿನವರೆಗೂ ಕೂಡ ಏನು CM ಡಿ ಕೆ ಶಿವಕುಮಾರ್ ಅವರು ಪತ್ರವನ್ನು ನೋಡಿಲ್ಲ ಅಂತಂದರೆ, ಅಥವಾ ಸರ್ಕಾರದ ಆದೇಶವನ್ನು ನೋಡಿಲ್ಲ ಅಂತಂದರೆ ಯಾವ ರೀತಿ? ಹೀಗಾಗಿ ಆದಷ್ಟು ಬೇಗ ಏನು ಕೋರ್ಟ್ ಏನು ಹೇಳಿದೆ, ಕೋರ್ಟ್ ಏನು ಆದೇಶ ಮಾಡಿದೆ, ಈ ಒಂದು ನೈಸ್ ಯೋಜನೆಯನ್ನು ಹಿಂಪಡಿಬೇಕು ಅಂತ ಹೇಳಿ, ಸರ್ಕಾರ ಸ್ವಾಧೀನಪಡಿಸ್ಕೊಳ್ಬೇಕು ಅಂತ ಏನು ಹೇಳಿದೆ, ಆ ಪ್ರಕಾರವಾಗಿ ನಡೆದುಕೊಳ್ಬೇಕು ಅಂತ ಹೇಳಿ ಕುಮಾರಸ್ವಾಮಿ ಅವರು ಆಗ್ರಹವನ್ನು ಮಾಡಿದ್ದಾರೆ. ಒಟ್ಟಾರೆ ಈ ಯೋಜನೆ ಏನಿದೆ, ಈ ಯೋಜನೆಯಿಂದ ಆ ಭಾಗದ ರೈತರಿಗೆ ಹಾಗೆಯೇ ಏನು ಸವಾರರಿಗೂ ಕೂಡ ತೊಂದರೆ ಆಗ್ತಾ ಇರುವಂಥದ್ದು, ಸಮಸ್ಯೆ ಆಗ್ತಾ ಇರುವಂಥದ್ದು. ಹೀಗಾಗಿ ಈ ಯೋಜನೆಯನ್ನು ಆದಷ್ಟು ಬೇಗ ಕೈ ಬಿಡಬೇಕು, ಏನು ಸರ್ಕಾರ ವಾಪಸ್ ಪಡೆದುಕೊಳ್ಬೇಕು. ನೈಸ್ ಅನ್ನುವಂಥದ್ದು ಏನಿದೆ, ನೈಸ್ ಯೋಜನೆ ಇದರಿಂದ ಏನು ಸರ್ಕಾರಕ್ಕಿಂತ ಹೆಚ್ಚಾಗಿ ನೈಸ್ ಯೋಜನೆಯವರು ಏನಿದ್ದಾರೆ ಅವರು ಹಣವನ್ನು ಮಾಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಕೋಟ್ಯಾಂತರ ರೂಪಾಯಿ ಲೂಟಿಯನ್ನು ಮಾಡಲಾಗ್ತಾ ಇದೆ ನೈಸ್ ಯೋಜನೆಯಿಂದ. ಆ ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನು ವಾಪಸ್ ಪಡೆದುಕೊಳ್ಬೇಕು ಅಂತೇಳಿ ಕುಮಾರಸ್ವಾಮಿ ಅವರು ಆಗ್ರಹವನ್ನು ಮಾಡಿದ್ದಾರೆ. ಸೊ ಕಾದು ನೋಡಬೇಕಾಗುತ್ತೆ. ಇವತ್ತು ಡಿ ಕೆ ಶಿವಕುಮಾರ್ ಅವರು ಕೇವಲ ಕುಮಾರಸ್ವಾಮಿ ಅವರ ಪತ್ರವನ್ನು ನೋಡಿದ ಬಳಿಕ ಕಾನೂನು ಪ್ರಕಾರವಾಗಿ ಚೌಕಟ್ಟಿನಲ್ಲಿ ಏನೇನು ಮಾಡೋಕ್ಕಾಗುತ್ತೆ ಅದೆಲ್ಲವನ್ನು ಕೂಡ ಮಾಡ್ತೀನಿ ಅಂತೇಳಿ ತಿಳಿಸಿದ್ದಾರೆ. ಸೊ ಹೀಗಾಗಿ ಸದ್ಯಕ್ಕೆ ಈ ಇಬ್ಬರ ನಡುವೆ ನೈಸ್ ವಾರ್ ಏರ್ಪಟ್ಟಿದೆ. ಮುಂದೇನು ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಚಂದನ. ಎಸ್, ಧನ್ಯವಾದ ಜೋಯಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು HDK ಪತ್ರಕ್ಕೆ CM ಟಕ್ಕರನ್ನ ನೀಡಿದ್ದಾರೆ. ಪತ್ರವನ್ನ ಇನ್ನು ಓದಿ ವಿಚಾರವನ್ನ ತಿಳಿದು ಪರಿಶೀಲನೆಯನ್ನ ನಡೆಸ್ತೇವೆ ಅಂತ ಹೇಳಿ CM ಹೇಳಿರುವಂತಹದ್ದು.